ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಮೈ ಚಾನಲ್. ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಇವತ್ತು ಮಂಗಳವಾರ ಅಂದರೆ ದೇವಿಗೆ ಒಂದು ಇಷ್ಟವಾದಂಥ ದಿನ. ಸೊ ಹಾಗಾಗಿ ನಾನಿವತ್ತು ಮತ್ತೊಮ್ಮೆ ಅಗ್ನಿದುರ್ಗ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಬಾಮಿಲಲ್ಲಿಗೆ ಹೋಗ್ತಾ ಇದ್ದೇನೆ. ಇಲ್ಲಿ ಇವತ್ತು ಒಂದು ಭಕ್ತರಿಂದ ಒಂದು ವಿಶೇಷವಾದ ಪೂಜೆ ನಡೀತಾ ಉಂಟು. ಅಲ್ಲಿ ಒಂದು ಆಶ್ಲೇಷ ಪೂಜೆ ಆಗ್ತಾ ಉಂಟು. ಸೊ ಹಾಗಾಗಿ ಅಲ್ಲಿನ ಒಂದು ಆಶ್ಲೇಷ ಪೂಜೆ ಭಕ್ತರು ಯಾವ ರೀತಿಯನ್ನು ಸೇವೆಯನ್ನು ಕೊಡ್ತಾರೆ ಎಂಬುದನ್ನು ನೋಡೋಣ. ಅದಕ್ಕಿಂತ ಆ ವಿಡಿಯೋಗಿಂತ ಮುಂಚೆ ಒಂದು ವಿಷಯ ನಿಮ್ಮೊಂದಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಕೆಲವೊಂದು ಒಂದು ಸಮಯದಲ್ಲಿ ಸಂದರ್ಭದಲ್ಲಿ ನಾವು ಹೇಳುವಂತಹ ಪೂಜೆಯನ್ನು ಒಂದು ನಿಗದಿತ ಟೈಮಲ್ಲಿ ಕೊಟ್ಟರೆ ಅದಕ್ಕೊಂದು ಒಳ್ಳೆ ರೀತಿಯಾದಂತಹ ಫಲ ಸಿಗೋದು. ನಮಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವು ನಮಗೆ ತುಂಬ ಸಮಯನ ತಗೊಳ್ತಾರೆ. ಯಾಕೆಂದರೆ ಕೆಲವರಿಗೆ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ದೇವರಿಗೆ ಒಂದು ಯಾವುದೇ ಒಂದು ಕಷ್ಟ ಸಂದರ್ಭದಲ್ಲಿ ನಾವೊಂದು ಹರಕೆಯನ್ನು ಹೇಳಿರ್ತೇವೆ. ಸೊ ಅದು ನಮಗೆ ದೇವರು ಒಂದು ರೀತಿಯಲ್ಲೇ ನಮಗೆ ಕೊಟ್ಟಿರ್ತಾರೆ. ಆಮೇಲೆ ಅದನ್ನು ವಾಪಸ್ ಮಾಡಿ ನಮಗೆ ಒಂದು ಪೂಜೆ ರೂಪದಲ್ಲಿ ಕೊಡಬೇಕಂದ್ರೆ ತುಂಬ ಸಮಯನ ತಗೊಳ್ತದೆ. ಹೌದು, ಅದು ಎಲ್ರಿಗೂ ಹಾಗೆ ಸಹಜ. ಆದರೆ ದೇವರಿಗೆ ಹೇಳಿದಂತಹ ಪೂಜೆಯನ್ನು ಒಂದು ನಿಗದಿತ ಸಮಯದಲ್ಲಿ ನಾವು ಕೊಡೋದಕ್ಕೆ ಪ್ರಯತ್ನ ಪಡೋಣ, ಯಾಕೆಂದರೆ ಒಳ್ಳೆ ಫಲ ಸಿಗ್ತದೆ. ಸೊ ಹಾಗೆ ಅಲ್ಲಿ ಕೆಲವೊಂದು ವಿಶೇಷವಾಗಿ ಪೂಜೆಗಳು ಕೂಡ ನಡೀತದೆ ಇಲ್ಲಿ ಅಗ್ನಿದುರ್ಗ ಬ್ರಹ್ಮಲಿಂಗೇಶ್ವರ ಬಾಮಿಲ ಇಲ್ಲಿ ದೇವಸ್ಥಾನದಲ್ಲಿ. ಅಂದರೆ ಅಲ್ಲಿ ಕೆಲವೊಂದು ನಾಗದೋಷ ಆಗಿರ್ಬೋದು, ನಾಗದೋಷಕ್ಕೆ ಕೆಲವರು ಪೂಜೆಗಳನ್ನು ಕೊಡ್ತಾರೆ, ಅಥವಾ ಮಕ್ಕಳಿಗೆ ಒಂದು ಸಂಬಂಧಪಟ್ಟಂತಹ ಕೆಲವೊಂದು ಸಂಧಿಶಾಂತಿ ಪೂಜೆಗಳನ್ನು ಕೊಡ್ತಾರೆ. ಆಮೇಲೆ ಸಂತಾನ ಭಾಗ್ಯ ಕೆಲವರಿಗೆ ಇರುವುದಿಲ್ಲ, ಸಂಸಾರದಲ್ಲಿ ಬಿರುಕು. ಸೊ ಈ ರೀತಿಯಾದಂತಹ ಪ್ರತಿಯೊಂದು ಕೂಡ ಮನಸ್ತಾಪ ಆಗಿರ್ಬೋದು ಅಥವಾ ಜಾಗದೋಷ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಪರಿಹಾರ ನಮಗೆ ಸಿಗ್ತದೆ ಅಲ್ಲಿ ದೇವಸ್ಥಾನದಲ್ಲಿ. ಯಾಕಂದರೆ ನಾವು ಅಲ್ಲಿನ ಒಂದು ನಂಬಿಕೆಯನ್ನು ಇಟ್ಟು, ಅಲ್ಲಿನ ಒಂದು ಅಗ್ನಿದುರ್ಗೆ ಬ್ರಹ್ಮಲಿಂಗೇಶ್ವರನ ಒಂದು ನಂಬಿಕೆ ಇಟ್ಕೊಂಡು ಹೋದರೆ ಖಂಡಿತ ನಮ್ಮ ಒಂದು ಆಸೆ ಏನಿದೆ ಅದು ಖಂಡಿತವಾಗ್ಲೂ ಈಡೇರುತ್ತದೆ. ಯಾಕಂದರೆ ಇದಕ್ಕೆ ನಾವೇ ಒಂದು ಉದಾಹರಣೆ. ಯಾಕಂದರೆ ಸುಮ್ಮನೆ ಒಂದು ವ್ಲಾಗಿಗೋಸ್ಕರ ಇದನ್ನು ಮಾಡ್ತಾ ಇಲ್ಲ, ಈಗ ನಮಗೆ ಆದಂತಹ ಅನುಭವವನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಒಳ್ಳೆಯದಾಗಿದೆ ನಮಗೆ ಕೂಡ. ಹಾಗಾಗಿ ನಾನು ಪ್ರತಿಯೊಂದರಲ್ಲೂ ಕೂಡ ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ಅಲ್ಲಿ ನನಗೆ ಕೂಡ ಒಳ್ಳೆಯದಾಗಿದೆ, ನಮ್ಮ ವ್ಯವಹಾರದಾಗಲಿ ಪ್ರತಿಯೊಂದರಲ್ಲೂ ಕೂಡ ಒಳ್ಳೆಯದಾಗಿದೆ. ಸೊ ಆ ರೀತಿಯಾಗಿ ಸಣ್ಣ ಪುಟ್ಟ ಏನು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸೇವೆಗಳು ಇರುವುದಿಲ್ಲ. ನಮ್ಮ ಕೈಗೆ ಎಷ್ಟು ಆಗ್ತದೆ ಅಷ್ಟನ್ನು ನೋಡಿ ಅಲ್ಲಿನ ಧರ್ಮದರ್ಶಿಗಳು ನಮ್ಮ ಕೈಯಿಂದ ಒಂದು ಸೇವೆಯನ್ನು ತಗೊಳ್ತಾರೆ ಅವರು. ಯಾಕೆಂದರೆ ಆ ಸೇವೆಯ ಮುಖಾಂತರ ನಮಗೆ ಒಳ್ಳೆಯದಾಗ್ತದೆ. ಆ ದೇವರಿಗೆ ಒಂದು ಸಣ್ಣ ರೂಪದಲ್ಲಿ ನಾವೊಂದು ಸೇವೆ ಕೊಟ್ಟರೆ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗ್ತದೆ. ಸೊ ಹಾಗೆ ಇವತ್ತು ಅಲ್ಲಿ ಒಂದು ಆಶ್ಲೇಷ ಪೂಜೆ ನಡೀತಿದೆ. ಸೊ ನೋಡೋಣ ಯಾವ ರೀತಿ ಭಕ್ತರು ಯಾವ ರೀತಿ ಪೂಜೆಗಳನ್ನು ಕೊಡ್ತಾರೆ. ಆಗ ಭಕ್ತರ ಬಾಯಿಂದಲೇ ಒಂದೆರಡು ಮಾತುಗಳನ್ನು ಕೇಳೋಣ, ಹೇಗೆ ಅವರ ಅನುಭವವನ್ನು ನಾವು ತಿಳ್ಕೊಳ್ಳೋಣ. ನೋಡುವ ಅಲ್ಲಿನ ಪೂಜೆಯನ್ನು ಒಂದ್ಸಲ ನೋಡ್ಕೊಂಡು ಬರೋಣ. ನಾವು ಈಗಾಗಲೇ ದೇವಸ್ಥಾನದ ಹತ್ರ ಇದ್ವಿ ನೋಡಿ. ದೇವಸ್ಥಾನಕ್ಕೆ ಹೋಗುವಂತಹ ಮಧ್ಯದಲ್ಲಿ ಇಲ್ಲಿ ಗದ್ದೆ, ಎರಡು ಸೈಡಲ್ಲಿ ಗದ್ದೆ ಹಾಗೂ ಮಧ್ಯದಲ್ಲಿ ಮಾರ್ಗವನ್ನು ಕಾಣ್ಬೋದು. ಇದಕ್ಕೊಂದು ಪ್ರಾಚೀನ ಒಂದು ಕಥೆ ಇದೆ. ಅಂದರೆ ಮುಂಚೆ ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡುವಂತಹ ಇದೊಂದು ಜಾಗ. ಈಗ ಬದಲಾವಣೆಗೊಂಡು ಮಾರ್ಗದ ವ್ಯವಸ್ಥೆಯನ್ನೆಲ್ಲ ಮಾಡಲಾಗಿದೆ. ಒಳ್ಳೆ ಒಂದು ಪ್ರಶಾಂತವಾದ ಜಾಗ. ಇಲ್ಲಿ ಒಂದು ನಡ್ಕೊಂಡು ಹೋದರೆ ಎಲ್ಲವನ್ನು ಇದು ಕಣ್ತುಂಬಿಸ್ಕೋಬಹುದು. ಯಾಕಂದರೆ ಈಗ ವೆಹಿಕಲ್ ವ್ಯವಸ್ಥೆ ಕೂಡ ಇದೆ ಅಲ್ಲಿಗೆ ಹೋಗಲಿಕ್ಕೆ. ಹಾಗಾಗಿ ಹೆಚ್ಚಿನಾಗಿ ಜನರು ಗಾಡಿಯಲ್ಲಿ ಹೋಗ್ತಾರೆ ಮತ್ತು ಕೆಲವರು ನಡ್ಕೊಂಡು ಹೋಗ್ತಾರೆ. ಸೊ ಒಳ್ಳೆ ಒಂದು ಪ್ರಶಾಂತವಾದ ಜಾಗ ಹಾಗೂ ಎಲ್ಲವನ್ನು ಅನುಭವಿಸ್ತಾ ಹೋಗ್ಬೋದು. ಅಷ್ಟು ಖುಷಿಯಾಗುತ್ತೆ ಇಲ್ಲಿ ನಡ್ಕೊಂಡು ಹೋಗಲಿಕ್ಕೆ. ಹಾಗೆ ಸ್ವಲ್ಪ ಮುಂದೆ ಬರುವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಕಾಂಕ್ರೀಟ್ ರೋಡ್ ಇದೆ. ಅಲ್ಲಿ ಈಗಾಗಲೇ ನಾವು ದೇವಸ್ಥಾನಕ್ಕೆ ಹತ್ರ ಆದ್ವಿ. ದೇವಸ್ಥಾನಕ್ಕೆ ತಲುಪುವಷ್ಟರಲ್ಲಿ ಅಲ್ಲಿ ಒಂದು ಭಕ್ತರಿಂದ ನಾಗಬನದಲ್ಲಿ ಒಂದು ವಿಶೇಷವಾದ ಆಶ್ಲೇಷ ಪೂಜೆ ಆಗ್ತಾ ಇತ್ತು. ಈಗಾಗಲೇ ಬಂದು ನಾವು ದೇವಸ್ಥಾನಕ್ಕೆ ತಲುಪಿದೆವು. सर्पहतदोष परिहारार्थं सर्पदोष निवारणार्थं अधः समस्त दुरित दोष निवारणार्थं वासुकी नागदेवतार्थ कायक वाचक मानसिक संसारिक ज्ञात सकल पाप क्षयार्थं धर्म अर्थ काम मोक्ष चतुर्विध पुण्य पुरुषार्थ सिद्ध्यार्थं वासुकी नागदेवता पूर्ण अनुग्रह फलप्राप्त्यार्थं आश्लेष बलि पूजोपचारं च करिष्ये होम पूजोपचारं च करिष्ये मम
ನಮ್ಮ ಜೊತೆ ಒಬ್ಬರು ಭಕ್ತರಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳುವ. ನಮಸ್ಕಾರ, ನನ್ನ ಹೆಸರು ಸವಿತಾ ಅಂತ ಹೇಳಿ. ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಲ್ಪದ ಬೈಲಿನವಳು. ನಾನಿರುವುದು ಬೀದರ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿಂದ ನಾನು ಇಲ್ಲಿವರೆಗೆ ನನ್ನ ತವರು ಮನೆಗೆ ಬಂದಾಗ ವರ್ಷದಲ್ಲಿ ಒಂದು ಸಲ ಅಥವಾ ಯಾವಾಗ ನಾನು ಬರ್ತೇನೆ ತವ್ರ ಮನೆಗೆ ಆವಾಗ ಬಂದು ಇಲ್ಲಿ ಭೇಟಿಯಾಗಿ ಈ ಒಂದು ದೇವರ ಅಗ್ನಿದುರ್ಗೆ ತಾಯಿಯ ದರ್ಶನ ಮಾಡಿಕೊಂಡು ಬ್ರಹ್ಮಲಿಂಗೇಶ್ವರ ದೇವರ ದರ್ಶನ ಮಾಡಿಕೊಂಡೇ ನಾನು ಹೋಗೋದು. ನನಗೆ ಒಳ್ಳೆಯದಾಗಿದೆ ಜೀವನದಲ್ಲಿ. ನಾನು ಏನು ಯೋಚಿಸಿದ್ನೋ, ನಾನು ಯಾವ ರೀತಿ ನನ್ನ ಒಂದು ಕಷ್ಟವನ್ನು ದೇವರಲ್ಲಿ ನಾನು ಹೇಳಿಕೊಂಡಾಗ ಆ ಒಂದು ಕಷ್ಟವನ್ನು ಮನಸ್ಸಿನಿಂದ ನಾನು ಹೇಳಿಕೊಂಡೆ. ಒಂದು ರೀತಿಯಲ್ಲಿ ನನಗೆ ದಾರಿ ತೋರಿಸಿದ್ದು, ಈ ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸಿದ್ದು ಈ ಒಂದು ಅಗ್ನಿದುರ್ಗೆ ದೇವಾಲಯ ಅಂತ ಹೇಳಿದರೆ ತಪ್ಪಾಗಲಾರದು. ನನ್ನ ಎಲ್ಲ ಕಷ್ಟವನ್ನು ನಿವಾರಣೆ ಮಾಡಿದಂತಹ ಈ ಒಂದು ಅಗ್ನಿದುರ್ಗೆ ದೇವಾಲಯಕ್ಕೆ ನಾನು ಸದಾ ಚಿರಋಣಿ. ನನ್ನ ಮಕ್ಕಳಿಗೆ ಕೂಡ ನಾನು ಅಲ್ಲಿಂದ ಇಲ್ಲಿಗೆ, ಬೀದರ್ನಿಂದ ಇಲ್ಲಿಗೆ ಈ ಒಂದು ಬಾಂಬಿಲಾ ದೇವಾಲಯಕ್ಕೆ ಕರೆದುಕೊಂಡು ಬಂದು ಸದಾ ನಾನು ಮಕ್ಕಳಿಗೆ ಕೂಡ ವಿದ್ಯೆ ಬುದ್ಧಿ ಆರೋಗ್ಯಕ್ಕಾಗಿ ಎಲ್ಲವನ್ನು ಆ ತಾಯಿ ನೀಡ್ತಾರೆ ಅನ್ನುವಂತಹ ಒಂದು ಭರವಸೆಯಿಂದ ಪ್ರತಿ ಸಲ ಬಂದಾಗ ನನ್ನ ಮಕ್ಕಳನ್ನು ಕೂಡ ಕರೆದುಕೊಂಡು ಬರ್ತೇನೆ. ಹಾಗಾಗಿ ನನ್ನ ಜೀವನದಲ್ಲಿ ಒಳ್ಳೆಯದಾಗಿದೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿದೆ. ಹಾಗಾಗಿ ಎಲ್ಲ ಭಕ್ತರಿಗೆ ನಾನು ಹೇಳೋದು, ಎಲ್ಲರೂ ಕೂಡ ಈ ಒಂದು ದೇವಾಲಯದ ದರ್ಶನವನ್ನು ಮಾಡಿ, ನಿಮಗೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗ್ತದೆ, ನಿಮ್ಮ ಬದುಕಿನ ದಿಕ್ಕು ಬದಲಾಗ್ತದೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ತಾಯಿ ಎಲ್ಲರನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಈಗೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆಗಾಗಿ ಹೊರಗೆ ಬಂದಿದ್ದೇವೆ ನಾವು. ಅಷ್ಟೊತ್ತರಲ್ಲಿ ನನಗೊಬ್ಬರು ಒಳ್ಳೆ ಭಕ್ತರು ಸಿಕ್ಕಿದ್ರು. ಸೊ ಅವರ ಬಾಯಿಂದಲೇ ಕೇಳಿದ್ರಲ್ಲ ನೀವು, ಅವರು ಎಲ್ಲೋ ದೂರದ ಕಡೆಯಿಂದ ಬಂದಿದ್ದಾರೆ. ಸೊ ಅವರು ಕೂಡ, ನಾವು ಕೂಡ ಹಾಗೆ ಅವರಾಗೆ ಒಂದು ಸಾಮಾನ್ಯ ಭಕ್ತರಾಗಿ ಇಲ್ಲಿ ಬಂದಿರುವಂಥದ್ದು. ನಮಗೂ ಏನೋ ಒಂದು ಒಳ್ಳೆಯದಾಗಿದೆ, ಒಂದು ಪಾಸಿಟಿವ್ ವೈಬ್ಸ್ ಬಂದಿದೆ. ಸೊ ಹಾಗಾಗಿ ನಾವು ಬರ್ತಾ ಇರ್ತೇವೆ ಇಲ್ಲಿ. ನಮಗೆ ಸಮಸ್ಯೆಗಳು ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ. ಸೊ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಈ ರೀತಿ ಸೇವೆಗಳ ಮುಖಾಂತರ, ದೇವರಿಗೆ ಒಂದು ಸಣ್ಣ ಸಣ್ಣ ಸೇವೆಗಳ ಮುಖಾಂತರ ನಮ್ಮ ಸಮಸ್ಯೆಗಳನ್ನು ಪರಿಹರಿಸೋಣ. ಹಾಗೆ ಇವತ್ತೊಂದು ಆಶ್ಲೇಷ ಪೂಜೆ ಇತ್ತು. ಸಾಮಾನ್ಯವಾಗಿ ಈ ಪೂಜೆ ಎಲ್ಲಿಯೂ ನೋಡಲಿಕ್ಕೆ ಸಿಗೋದಿಲ್ಲ ನಮಗೆ. ಸೊ ಇಂತಹ ಒಂದು ಪುಣ್ಯದ ಕ್ಷಣಗಳನ್ನು ನಾವು ಕಣ್ತುಂಬಿಸಬೇಕು. ಸೊ ಆವಾಗಲೇ ನಮ್ಮ ಲೈಫು, ನಮ್ಮ ಜೀವನ ಅನ್ನೋದು ಪಾವನ ಆಗುತ್ತೆ. ಸುಮ್ಮನೆ ನಾವು ಸಿಕ್ಕ ಸಮಯದಲ್ಲಿ ಸುಮ್ಮನೆ ವೇಸ್ಟ್ ಮಾಡಿ ಕೂತ್ಕೊಳ್ಳೋದಕ್ಕಿಂತ ಇಂತಹ ನಮಗೆ ಸಿಕ್ಕಂತಹ ಸಮಯವನ್ನು, ಕೆಲಸ ಎಲ್ರಿಗೂ ಇರುತ್ತೆ. ಸೊ ಕೆಲಸಕ್ಕೆ ಸ್ವಲ್ಪ ಬದಿಗಿಟ್ಟು ಇಂತಹ ಪೂಜೆಗಳನ್ನು ನೋಡಿಕೊಂಡು ನಮಗೆ ನಿಜವಾಗ್ಲೂ ಏನೋ ಒಂದು ಖುಷಿ ಆಗುತ್ತೆ. ಸೊ ಸಾಧ್ಯವಾದಷ್ಟು ನಾವು ಇಂತಹ ದೇವಸ್ಥಾನಗಳಿಗೆ ಹೋಗುವುದರ ಮುಖಾಂತರ, ಸಣ್ಣ ಸಣ್ಣ ಸೇವೆಗಳನ್ನು ಮಾಡುವುದರ ಮುಖಾಂತರ ನಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ನಾನು ಇವತ್ತಿನ ವ್ಲಾಗ್ ಇಷ್ಟೇ. ನನಗೆ ಏನೋ ಒಂದು ಖುಷಿಯಾಗಿದೆ, ನಮ್ಮಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬಂದಿದೆ. ಸೊ ಹಾಗಾಗಿ ಬೇರೆ ಬೇರೆ ಕಡೆಯಿಂದ, ದೂರ ಕಡೆಯಿಂದ ಜನರು ಬರ್ತಾರೆ. ನಮ್ಮ ಸಮಸ್ಯೆಗಳಿಗೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಈ ಜಾಗದಲ್ಲಿ ಇದ್ದೇ ಇರುತ್ತೆ. ಸಾಧ್ಯವಾದಷ್ಟು ನಮ್ಮ ವ್ಲಾಗನ್ನು ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತೀರಿ. ಹಾಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಸ್ನೇಹಿತರೆ. ಯಾರಾದರೂ ನಮ್ಮ ಚಾನಲ್ನ ಹೊಸೊಬ್ಬರು ನೋಡುವಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೆ ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ಹುಷಾರಾಗಿರಿ. ಸೊ ಟಾಟಾ, ಬಾಯ್.